ಬೆಂಗಳೂರಿನಲ್ಲಿ ಕೊರೋನಾ ಕೇಸಸ್ ವ್ಯಾಪಕವಾಗಿ ಹೆಚ್ಚಾಗ್ತಾ ಇರೋದ್ರಿಂದ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚಿಂತನೆಗಳಾಗ್ತಾ ಇದೆ. ಈ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕು ಅಂತ ಚಿಂತನೆಗಳಾಗ್ತಾ ಇದೆ. ಮಾಲ್ಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸೋ ಬಗ್ಗೆ ಇವತ್ತು ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಮಾಸ್ಕ್ ಜೊತೆಗೆ ನಿಯಮಗಳ ಪಾಲನೆಗೆ ಈಗಲೇ ಮುಂದಾಗಬೇಕಾ, ಇನ್ನೂ ಒಂದು ವಾರ ಕಾದು ನೋಡಬೇಕಾ ಅನ್ನೋ ಚರ್ಚೆ ಇವತ್ತು ಮಾಲ್ ಅಸೋಸಿಯೇಷನ್ ಇಂದ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ. ಮಾಲ್ಗೆ ಎಂಟ್ರಿ ಕೊಡಬೇಕಾದ್ರೆ, ಅಲ್ಲಿ ಓಡಾಡಬೇಕಾದ್ರೆ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸೋದಕ್ಕೆ ಹೇಳಬಹುದಾ, ಅಥವಾ ಇನ್ನೊಂದು ವೀಕು ಈಗ ಹೇಗಿದ್ರು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವರು ಇನ್ನೊಂದು ರಿಪೋರ್ಟನ್ನು ಕೊಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಕೋವಿಡ್ ಕೇಸ್ ಹೆಂಗೆ ಮಲ್ಟಿಪ್ಲೈ ಆಗ್ತಾ ಇದೆ, ವೇಗ ಹೆಂಗಿದೆ, ಹಬ್ತಾ ಇದೆ ಸರಿ, ತೀವ್ರತೆ ಯಾವ ರೀತಿ ಇದೆ, ಅದನ್ನೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತಾರ ಗೊತ್ತಿಲ್ಲ. ಈಗ ಆಲ್ರೆಡಿ ನಾವೆಲ್ಲರೂ ಕೂಡ ಪ್ರೀ ಕೋವಿಡ್ ಪೀರಿಯಡಲ್ಲಿ ಇದ್ದೀವಿ. ಅಂದರೆ ಯಾರು ಕೂಡ ಮಾಲ್ಗೆ ಹೋಗ್ಬೇಕಾದ್ರೆ ಮಾಸ್ಕನ್ನೇನು ಮ್ಯಾಂಡೇಟ್ರಿ ಹಾಕೊಂಡೇನು ಹೋಗಲ್ಲ, ಎಲ್ಲ ಮಾಸ್ಕನ್ನು ಮರೆತು ಬಿಟ್ಟಿದ್ದಾರೆ. 1-2 ಸಿಬ್ಬಂದಿಗಳು ಮಾತ್ರ ಕಾಣಿಸೋದಕ್ಕೆ ಸಿಗ್ತಾರೆ. ಒಂದು ಕೆಲವು ಜನ, ಬೆರಳೆಣಿಕೆಷ್ಟು ಜನ ಮಾತ್ರ ಮಾಸ್ಕ್ ಹಾಕೊಂಡಿರೋದನ್ನು ಕಾಣಿಸುತ್ತೆ ಈಗಲೂ. ಸೊ ಅದನ್ನು ಮತ್ತೆ ಮ್ಯಾಂಡೇಟ್ರಿ ಮಾಡಿದ್ರೆ ರೂಲ್ಸ್ ಫಾಲೋ ಮಾಡ್ದಂಗೆ ಆಗುತ್ತೆ. ಬೆಂಗಳೂರಿನಲ್ಲಿ ಆಕ್ಟಿವ್ ಕೇಸ್ಗಳ ಆಧಾರದ ಮೇಲೆ ಈ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳೋ ಸಾಧ್ಯತೆ ಇದೆ. ಕೇವಲ ಮಾಲ್ ಮಾತ್ರ ಅಲ್ಲದೆ ಶಾಪಿಂಗ್ ಕಾಂಪ್ಲೆಕ್ಸ್, ಥಿಯೇಟರ್, ಎಲ್ಲೆಲ್ಲಿ ಮಾಸ್ ಗ್ಯಾದರಿಂಗ್ ಆಗುತ್ತಲ್ವಾ, ಒಂದೇ ಕಡೆ ಗಂಟೆಗಟ್ಟಲೆ ಜನ ಕಾಲವನ್ನು ಕಳೀತಾರಲ್ವಾ, ಅಲ್ಲೆಲ್ಲ ಮಾಸ್ಕನ್ನು ಕಡ್ಡಾಯಗೊಳಿಸೋದಕ್ಕೆ ತೀರ್ಮಾನವನ್ನು ಮಾಡೋ ಸಾಧ್ಯತೆ ಇದೆ. ಸಿನಿಮಾ ಮಂದಿರಗಳಿಗೆ ಹೋಗೋರಿಗೆ, ಬಿಕಾಸ್ ಅದು ಕಂಪ್ಲೀಟ್ ಮಲ್ಟಿಪ್ಲೆಕ್ಸಲ್ಲಿ ನಮಗೆ ಗೊತ್ತೇ ಇದೆ, AC ಇರುತ್ತೆ, ಫುಲ್ AC ಇರುತ್ತೆ, ಮತ್ತು ಸ್ಪ್ರೆಡ್ಡಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಥ ಕ್ಲೋಸ್ಡ್ ಡೋರ್ನಲ್ಲಿ. ಹೀಗಾಗಿ ಅಲ್ಲೆಲ್ಲ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ಬೋದು. ಇದ್ರ ಜೊತೆಗೆ ಈ ಮಾಲ್ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಮಾರ್ಗಸೂಚಿಯನ್ನು ಹೊರಡಿಸಿ, ಅಂದರೆ ಸ್ಯಾನಿಟೈಸೇಷನ್ ಹೆಜ್ಜೆ ಹೆಜ್ಜೆಗೂ ಇರಬೇಕು, ಹೈಜೀನನ್ನು ಮೇಂಟೈನ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಬೇಕು, ಆಮೇಲೆ ಫಿಸಿಕಲ್ ಡಿಸ್ಟೆನ್ಸ್ ಇರೋ ರೀತಿ ನೋಡ್ಕೊಳ್ಬೇಕು. ಯಾಕಂದರೆ ವೀಕೆಂಡ್ ಬಂತು ಅಂತಂದರೆ ಕಾಲು ಹಾಕೋಕ್ಕೂ ಜಾಗ ಇರಲ್ಲ ಬೆಂಗಳೂರಿನ ಬಹುತೇಕ ಮಾಲ್ಗಳಲ್ಲಿ. ಸೊ ಅಲ್ಲೆಲ್ಲ ಒಂದಷ್ಟು ಗೈಡ್ಲೈನ್ಸ್ ಬಂದರೆ ಈ ಕೊರೋನಾ ಸಮುದಾಯವಾರು ಹಬ್ಬೋದನ್ನು ತಡಿಬಹುದು ಅನ್ನೋದು ಅವ್ರ ಲೆಕ್ಕಾಚಾರ. ಮಾಲ್ ಪ್ರವೇಶಕ್ಕೂ ಮೊದಲು ಸ್ಕ್ರೀನಿಂಗನ್ನು ಶುರು ಮಾಡಬಹುದು. ಇದೆಲ್ಲ ಕೂಡ ಕೋವಿಡ್ನ ಟೈಮ್ನಲ್ಲಿದ್ದಂತಹ ವಿಚಾರ. ಕೋವಿಡ್ ಮುಗಿದು ಯಾವಾಗ ಈ ಮಾಲ್ಗಳಿಗೂ ಅವಕಾಶವನ್ನು ಕೊಟ್ಟರು ಆಗಲೂ ಅಷ್ಟೇ ಸ್ಕ್ರೀನಿಂಗ್ ವ್ಯವಸ್ಥೆ ಇತ್ತು. ಆಮೇಲೆ ಅಲ್ಲೇ ಟೆಸ್ಟಿಂಗ್ ವ್ಯವಸ್ಥೆ ಕೂಡ ಕೆಲ ತಿಂಗಳ ತನಕ ಇತ್ತು. ಸೊ ಹೀಗಾಗಿ ಈ ಮಾರ್ಗಸೂಚಿಗಳನ್ನು ತರಬಹುದು.